ಗಮನಿಸ್ತಾ ಇದ್ದೀವಿ. ರಾಜ್ಯದಲ್ಲಿ 40% ಮಳೆ ಕಡಿಮೆ ಇದೆ ಆ್ಯಂಡ್ ದೇಶದಲ್ಲಿ 60% ಅಂತ. ಸೊ ಈ ಸಿಚುವೇಶನನ್ನು, ಈ ಕ್ರೈಸಿಸನ್ನು ನಾವು ಬರ ಅಂತ ಕರಿಬೋದಾ ಅಥವಾ ಬರಕ್ಕೆ ಹತ್ತಿರ ಇದ್ದೀವಿ ಅಂತ ಹೇಳ್ಬೋದಾ? ಏನು ಹೇಳ್ತೀರಿ ಸರ್? ಈಗ ನೋಡಿ, ಬರ ಅಂದರೆ ನಾವು ಹಿಂದಿನಿಂದ ಹೇಳ್ಕೊಂಬಂದಿರೋದು ದುರ್ಭಿಕ್ಷ ಮತ್ತು ಸುಭಿಕ್ಷ ಕಾಲಗಳು ಸ್ವಲ್ಪ ಕಾಲದ ಅಂತರದಲ್ಲಿ ಆಗೊಮ್ಮೆ ಈಗೊಮ್ಮೆ ಕಾಣಿಸ್ಕೊತಾ ಇರ್ತವೆ. ಸೊ ನೀವು ಬರ ಅನ್ನಿ, ಕ್ಷಾಮ ಅಂದರೆ 2-3 ವರ್ಷ, 5 ವರ್ಷ, 10 ವರ್ಷ ಬಿದ್ದರೆ ಅದು ಕಂಟಿನ್ಯೂಸ್ ಆಗಿ ಕ್ಷಾಮ. ಇದು ಬರ ಆರಂಭದಲ್ಲಿ ಇದನ್ನು ಬರ ಅಂತಲೇ ಇಟ್ಕೊಳ್ಳೋಣ. ನಾನು ಇದ್ರ ಬಗ್ಗೆ ಡಿಸೆಂಬರ್ನಿಂದನೇ ಹೇಳ್ತಾ ಬರ್ತೇನೆ. ಯಾಕೆಂದರೆ ಕಳೆದ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಹಿಂಗಾರು 25ರ ಹಿಂಗಾರು ಕೈ ಕೊಡ್ತು. ಆಗಲಿಂದಲೂ ನಾನು ಗಮನಿಸ್ತಾ ಬಂದಿದ್ದೀನಿ. ಇದ್ರ ಬಗ್ಗೆ ನಾನು ಜನವರಿ, ಫೆಬ್ರವರಿ, ಮಾರ್ಚಲ್ಲೂ ಕೂಡ ಹೇಳಿದ್ದೆ. ಏಪ್ರಿಲ್ ತನಕ ಕಷ್ಟ ಇದೆ. ಮೇ ನಮಗೆ ಪ್ರೀ ಮಾನ್ಸೂನ್ ಶವರ್ ಏನು ಬಂತು, ತುಂಬ ಕಡಿಮೆ ಬಂತು, ಅದ್ರ ಬಗ್ಗೆ ಕೂಡ ಹೇಳಿದ್ದೆ. ಈಗ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮುಂಗಾರು ಅದ್ರ ಬಗ್ಗೆನೂ ಕೂಡ ನಾನು ಹೇಳಿದ್ದೀನಿ. ಈಗ ಆಲ್ರೆಡಿ ವೀಕ್ ಇದೆ ಅಂತ. ಇದನ್ನು ನಾನು ಮುಂದುವರಿಸ್ಕೊಂಡು ಇದನ್ನು ನಾನು ಅಧ್ಯಯನ ಮಾಡ್ತಾ ಇರೋದು ಜಿಯೋಮೀಟಿಯಾಲಜಿ ಎನ್ನುವ ಒಂದು ಸೈಂಟಿಫಿಕ್ ಬೇಸ್ ಮೇಲೆ. ಸೊ ಅಕ್ಟೋಬರ್, ನವಂಬರ್, ಡಿಸೆಂಬರ್ 26 ಹಿಂಗಾರು, ಈ ವರ್ಷದ ಹಿಂಗಾರು ಅದು ಕೂಡ ಇದೇ ದಾಟಿನಲ್ಲಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಖಚಿತವಾಗಿ. ಯಾಕೆ ಅಂದರೆ ಈ ಖಚಿತತೆ ಯಾವ ರೀತಿ ಬಂದಿದೆ ಅಂದರೆ 18ರಲ್ಲಿ ಕೊಡಗು ಕೇರಳ ದುರಂತ ಆದಮೇಲೆ ನಾನು ಈ ವಿಷಯವನ್ನು ಗಂಭೀರವಾಗಿ ಅಧ್ಯಯನ ಮಾಡಿ ಈ ಒಂದು ಪರಿಣಾಮಕ್ಕೆ ಕಾರಣ ಏನಿದೆ, ಅಸಲಿ ಕಾರಣ ಏನಿದೆ ಅದನ್ನು ಕಂಡುಹಿಡಿಯೋ ಅಧ್ಯಯನ, ಸಂಶೋಧನೆ ಮಾಡಿದ್ದೀನಿ. ಅದರಲ್ಲಿ ಅಸಲಿ ಕಾರಣ ಕಂಡುಬಂದಿದೆ, ವಿಶ್ವವ್ಯಾಪಿ ಕಾರಣ. ನಾವು ಮುಂಗಾರು ಅಥವಾ ಹವಾಮಾನನ ನಮ್ಮ ಕರ್ನಾಟಕಕ್ಕೆ ಸೀಮಿತ ಮಾಡಿ ನೋಡೋಕ್ಕಾಗಲ್ಲ, ಭಾರತಕ್ಕೆ ಮಾತ್ರ ಸೀಮಿತ ಮಾಡಿ ನೋಡೋಕ್ಕಾಗಲ್ಲ, ಏಷ್ಯಾಗೆ ಮಾತ್ರ ಸೀಮಿತ ಮಾಡಿ ನೋಡೋಕ್ಕಾಗಲ್ಲ. ಇಡೀ ವಿಶ್ವದ ಹವಾಮಾನ ಒಂದೇ. ನಾನು ಯಾವ ರೀತಿ ಹೇಳ್ತೀನಿ ಅಂದರೆ, ಈ ಭೂಮಿನಲ್ಲಿ ಲಿಥೋಸ್ಫಿಯರ್, ಈ ಶಿಲಾಪದರ, ಅದರ ಮೇಲೆ ಜಲಪದರ, ಅದರ ಮೇಲೆ ವಾಯುಪದರ, ಇವೆಲ್ಲವನ್ನೂ ಒಳಗೊಂಡಂತೆ ಜೀವಪದರ, ಈ 4 ಪದರಗಳ ಅಧ್ಯಯನ ಒಟ್ಟಿಗೆ ಮಾಡಬೇಕು. ಅದು ಭೂವಿಜ್ಞಾನದ ಕೆಲಸ. ಅರ್ತ್ ಸೈನ್ಸ್ನಲ್ಲಿ ಈ 4 ಸ್ಫಿಯರ್ಸ್ ಇವೆ ಅಧ್ಯಯನ. ಸೊ ಆ ರೀತಿ ನೀವು ಒಟ್ಟಾರೆ ನೋಡಿದಾಗ, ಇಡೀ ಭೂಮಿನ ಒಂದು ಘಟಕ ಆಗಿ ನೋಡಿದಾಗ, ಇಂಟಿಗ್ರೇಟೆಡ್ ಸ್ಟಡಿ ಮಾಡಿದಾಗ ನಮಗೆ ಕೆಲವು ವಿಷಯಗಳು ಗೊತ್ತಾಗ್ತವೆ. ಯಾಕೆಂದರೆ ನಾವು ಅಧ್ಯಯನ ಮಾಡೋದು ಭೂಮಿಯ ಹುಟ್ಟಿನಿಂದ 450 ಕೋಟಿ ವರ್ಷಗಳಿಂದ ಇದುವರೆಗೂ ಏನೇನು ಬದಲಾವಣೆಗಳಾಗಿವೆ ಅವುಗಳ ದಾಖಲೆ ಇದೆ ಶಿಲಾಪದರಗಳಲ್ಲಿ. ಅದನ್ನು ನಾವು ಓದಿದಾಗ ಅರ್ಥವಾಗುತ್ತೆ. ಹಿಂದೆ ದೊಡ್ಡ ದೊಡ್ಡ ಘಟನೆಗಳಾಗಿವೆ, ಈಗ ನಾವು ನೋಡ್ತಾ ಇರೋದು ಚಿಕ್ಕ ಪುಟ್ಟ ಘಟನೆಗಳು ಕಳೆದ 10, 20, 50 ವರ್ಷಗಳಲ್ಲಿ. ನೀವು ಯಾವುದೇ ಹೇಳಿ, ಭೂಕಂಪ ಇರ್ಬೋದು, ಜಲಪ್ರವಾಹ ಇರ್ಬೋದು, ಜ್ವಾಲಾಮುಖಿ ಇರ್ಬೋದು, ಯಾವುದೇ ಆಗಲಿ, ಇವೆಲ್ಲ ಚಿಕ್ಕ ಪುಟ್ಟವು. ಇದಕ್ಕಿಂತ 1000 ಪಟ್ಟು ದೊಡ್ಡ ದುರಂತಗಳಾಗಿವೆ ಹಿಂದಿನ ಕಾಲಘಟ್ಟಗಳಲ್ಲಿ. ಅದಕ್ಕೇನು ಕಾರಣ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಮುಂದಕ್ಕೆ ಯೋಚನೆ ಮಾಡೋದಾದರೆ, ಈ ಒಂದು ಮುಂದಿನ ಈ ಮುಂಗಾರು ಆಗೋಯ್ತು ಬಿಡಿ, ಇದು ಇನ್ನು ಜೂನ್ ಆಯಿತು, ಜುಲೈ, ಆಗಸ್ಟಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಮಳೆ ಬರೋ ಚಾನ್ಸ್ ಇದೆ. ಹಾಗಾಗಿ ಶಾರ್ಟ್ ಆ್ಯಂಡ್ ಇಂಟರ್ಮಿಟೆಂಟ್ ರೈನ್ಸ್ ಬರ್ತವೆ, ಬಟ್ ಒಟ್ಟಾರೆಯಾಗಿ ನಮಗೆ ಬರಬೇಕಾದ ಮಳೆ ಬರಲ್ಲ. ಸೊ ಇದನ್ನು ಮುಂದುವರಿಸಿ ಹಿಂಗಾರು ಅಕ್ಟೋಬರ್, ನವಂಬರ್, ಡಿಸೆಂಬರ್ ಕೂಡ ಇದೇ ಪರಿಸ್ಥಿತಿ ಮುಂದುವರಿಯೋ ಚಾನ್ಸ್ ಇದೆ. ಸೊ ಇವೆರಡರ ಪರಿಣಾಮ ಮುಂದಿನ 27ರ ಜನವರಿ, ಫೆಬ್ರವರಿ ಮತ್ತು ಮುಂದಿನ ತಿಂಗಳಿಗೆ ಡಬಲ್ ಕೊರತೆ ಆಗುತ್ತೆ. ತುಂಬ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಅದೇನು ಮಾಡಬೇಕೋ ಅದು ಮಾಡ್ಕೊಬೇಕು, ಸಿದ್ಧತೆ ಮಾಡ್ಕೊಬೇಕು. ಈ ವರ್ಷ ತುಂಬ ಪರಿಸ್ಥಿತಿ ಬಿಗಡಾಯಿಸ್ಬೋದು ಅಂತ ಹೇಳ್ತೀವಿ. ಆಲ್ರೆಡಿ ಬಿಗಡಾಯಿಸಿದೆ. ಈ ಟ್ರೆಂಡ್ ಏನು ಕಂಟಿನ್ಯೂ ಆಗ್ತಿದೆ, ಆಲ್ ಆಫ್ ಎ ಸಡನ್ ಸ್ಟಾಪ್ ಆಗಲ್ಲ ಆ್ಯಂಡ್ ರಿವರ್ಸ್ ಆಗಲ್ಲ. ಇದು ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ಇದೊಂದು ಸ್ವಲ್ಪ ಮೇಜರ್ ಚೇಂಜ್. ಯಾಕೆಂದರೆ ನಾನು 2019ರಲ್ಲಿ ಕೇರಳ ಮತ್ತು ಕೊಡಗು ದುರಂತ ಮರುಕಳಿಸುತ್ತೆ ಅಂತ ಹೇಳಿದ್ದೆ ವೈಜ್ಞಾನಿಕವಾಗಿ. ಯಾರೂ ನಂಬಲಿಲ್ಲ ನನ್ನ ಮಾತನ್ನ. ಅದಾದಮೇಲೆ ನಂಬಿದ್ರು. ಎಸ್, ಯಾವ ಥರ ಹೇಳಿದ್ರು ಅಂದರೆ ವೈಜ್ಞಾನಿಕ ಆಧಾರ ಮತ್ತು ಡೇಟಾ ಮುಂದಿಟ್ಟೆ, ಆಗ ಒಪ್ಕೊಂಡು. ಸರ್, ನೀವು ಹೇಳ್ತಾರ ನಾವು ಕೇಳಿಸ್ಕೊಂಡ್ರೆ ಭಯ ಆಗ್ತಾ ಇದೆ. 2023ರಲ್ಲಿ ಕೊರತೆ ಅಂತ ಹೇಳಿದ್ದೆ, ಮುಂಚೆನೇ ಹೇಳಿದೆ, 2 ತಿಂಗಳು ಮುಂಚೆ ಹೇಳಿದ್ದೆ. ಪ್ರಜಾವಾಣಿನಲ್ಲಿ ಬೇರೆ ಪತ್ರಿಕೆಗಳಲ್ಲಿ ಬಂದಿತ್ತು. ಅದೇ ರೀತಿ ಕೊರತೆ ಆಯಿತು. 24 ನಾರ್ಮಲ್ಲು, 25 ನಾರ್ಮಲ್ಲು, 25 ಒಂದು ಸ್ವಲ್ಪ ಎಕ್ಸಸ್ ಮಳೆ ನಾರ್ತ್ ಕರ್ನಾಟಕ ಆಯಿತು. 26 ಈ ರೀತಿ ಕೊರತೆಯ ವರ್ಷ. 27 ಸಾಧ್ಯತೆ ಇದೆ ಕೊರತೆಯ. ಜನವರಿ ತನಕ ನಾನು ಹೇಳ್ತೀನಿ. ಜನವರಿ ನಂತರ ಅವತ್ತಿನ ಪರಿಸ್ಥಿತಿ ಏನಿದೆ, ಆ ಪರಿಸ್ಥಿತಿ ಅಂದರೆ ಕಾರ್ಬನ್ ಡೈಆಕ್ಸೈಡು, ಗ್ಲೋಬಲ್ ವಾರ್ಮಿಂಗು, ಗ್ರೀನ್ ಹೌಸ್ ಎಫೆಕ್ಟು, ಇವೆಲ್ಲ ಶುದ್ಧ ಸುಳ್ಳು, ಫಾಲ್ಸ್ ಥಿಯರಿಗಳು ಇವೆಲ್ಲ. ಕಾರ್ಬನ್ ಡೈಆಕ್ಸೈಡ್ ಥಿಯರಿ, ಅಸಲಿ ಥಿಯರಿ ಈ ಜಿಯಾಲಜಿ ಕಾರಣ, ವಾಲ್ಕೆನೋಸ್ ಕಾರಣ. ವಾಲ್ಕೆನೋಸ್ ಹೊರಗಡೆ ಏನು ಬಿಡ್ತಾವೆ, ಆವಿ, ಆ ಧೂಳು ಮತ್ತು ಆವಿ, ನೆಲದ ಮೇಲಿನ ಜ್ವಾಲಾಮುಖಿಗಳು
1/3 ಆದರೆ 2/3 ಸಮುದ್ರದ ಒಳಗಡೆ ಇವೆ, ಭಯಂಕರ ಜ್ವಾಲಾಮುಖಿಗಳಿವೆ. ಅವುಗಳ ಪರಿಣಾಮ ವಾಯುಪದರಕ್ಕೆ ಬಂದು ಅಲ್ಲಿಂದ ಎಲ್ಲ ಕಡೆ ಪರಿಣಾಮ ಆಗುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ನಾನು ಡಿಸೆಂಬರ್ ತನಕ ಖಚಿತವಾಗಿ ಹೇಳ್ತೀನಿ. ಈಗ ನಾನು ಪ್ರತಿದಿನ ಇದರ ಡೇಟಾ ಕಲೆಕ್ಟ್ ಮಾಡ್ತಾ ಇದ್ದೀನಿ ಕೆಲವು ಆ್ಯಪ್ಗಳ ಮೂಲಕ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ಈ ಪ್ರೆಸೆಂಟ್ ಟ್ರೆಂಡ್ ನೋಡಿ ಮುಂದಿನ ತಿಂಗಳು ಅದ್ರ ಮುಂದಿನ ತಿಂಗಳು ಯಾವ ಜ್ವಾಲಾಮುಖಿಗಳು ಸ್ಫೋಟವಾಗ್ತವೆ ಅವುಗಳ ವರದಿ ಕೊಡ್ತಾರೆ ಆ ಅಬ್ಸರ್ವೇಟ್ರಿಗಳು, ಅಲರ್ಟ್ ಲೆವೆಲ್ ಕೊಡ್ತಾರೆ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಅಂತ. ಈಗ ಬಹಳಷ್ಟು ಜ್ವಾಲಾಮುಖಿಗಳು ಲೆವೆಲ್ 1ನಲ್ಲಿವೆ, ಲೆವೆಲ್ 2ನಲ್ಲಿ ಕೆಲವಿವೆ, ಲೆವೆಲ್ 3 3 ಮಾತ್ರ ಇವೆ, ಲೆವೆಲ್ 4ಗೆ ಯಾವುದೂ ಬಂದಿಲ್ಲ. ಸೊ ಈ ಲೆವೆಲ್ 1, 2ನಲ್ಲಿದ್ದಾಗ ಅವು ಸ್ಫೋಟವಾದರೂ ಕೂಡ ಸ್ವಲ್ಪ ಆವಿ ಬರುತ್ತೆ, ಅದು ಸುತ್ತಮುತ್ತ ಮಳೆ ಬರುತ್ತೆ. ಆದರೆ ಗ್ಲೋಬಲ್ಲಾಗಿ ಡಿಸ್ಟ್ರಿಬ್ಯೂಟ್ ಆಗುವಂಥ ಚಾನ್ಸ್ ಕಡಿಮೆ ಇದೆ. ಸೊ ಸಡನ್ನಾಗಿ ಪರಿಸ್ಥಿತಿ ಬದಲಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ಏನಾದರೂ ಬದಲಾದರೆ ಅದು ಬೇರೆ ವಿಷಯ ಡಿಸೆಂಬರ್ವರೆಗೆ. ಬಟ್ ಅಕ್ಟೋಬರ್, ನವಂಬರ್, ಡಿಸೆಂಬರ್ಗೂ ಯಾವ ಬದಲಾವಣೆ ಕೂಡ ಆಗೋ ಸಾಧ್ಯತೆ ಇಲ್ಲ. ಸೊ ನಾವು ಸಿದ್ಧತೆ ಮಾಡ್ಕೊಬೇಕು. ನಾವು ಈ ರೀತಿಯ ಮುಂಜಾಗ್ರತೆ ಕೊಟ್ಟಾಗ ಜನ ಭಯಕ್ಕೊಳಗಾಗ್ತಾರೆ, ಹೇಳಿಬಿಡಿ ಅಂತ ಕೆಲವರು ಹೇಳ್ತಾರೆ, ಆತಂಕಕ್ಕೊಳಗಾಗ್ತಾರೆ ಅಂತ. ಅದಲ್ಲ, ಜನ ಭಯಪಡಲಿ, ಆತಂಕಕ್ಕೊಳಗಾಗಲಿ, ಏನಾದರೂ ಆಗಲಿ ಸಿದ್ಧತೆ ಮಾಡ್ಕೊಳ್ಳೋದು ನಮ್ಮ ಉದ್ದೇಶ. ನನಗೆ ಗೊತ್ತು ಈ ರೀತಿಯ ಮುಂಜಾಗ್ರತೆಗಳಿಂದ ಕೃಷಿ ಕ್ಷೇತ್ರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ವಹಿವಾಟಿದೆ. ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಕ್ರಾಪ್ ಇನ್ಶೂರೆನ್ಸ್ ಇರ್ಬೋದು, ಕ್ರಾಪ್ ಲೋನ್ಸ್ ಇರ್ಬೋದು, ಇವೆಲ್ಲ ದೇಶದಾದ್ಯಂತ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ ಇದೆ. ಇದೆಲ್ಲದಕ್ಕೂ ಬಾಧೆ ಆಗುತ್ತೆ, ಪರಿಣಾಮ ಆಗುತ್ತೆ. ಆದರೆ ನಾವು ವಿಜ್ಞಾನಿಗಳು ನಮ್ಮ ಕರ್ತವ್ಯ ನಾವು ಹೇಳಲೇಬೇಕಾಗಿದೆ, ನಾವು ಹೇಳಬೇಕಾಗುತ್ತೆ. ನಾವು ಹೇಳದೇ ಇದ್ದರೆ ನಮ್ಮ ಫೇಲ್ಯೂರ್ ಆಗುತ್ತೆ. ನಾನು ನೇರವಾಗಿ ಹೇಳ್ತೀನಿ, ಇದು ಯಾತಕ್ಕೆ ನಾನು ಇದನ್ನು ಫೇಲ್ಯೂರ್ ಆಗಬಾರ್ದು ಅಂತ ಮುಂಜಾಗ್ರತೆ ತಾಂತಿದ್ದೀನಿ ಅಂದರೆ, ಒಂದು ಉದಾಹರಣೆ ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ. ಇಟಲಿನಲ್ಲಿ ಒಂದು ದೊಡ್ಡ ಭೂಕಂಪ ಆಯಿತು, ಭೀಕರ, ಸಾವಿರಾರು ಜನ ಸತ್ತೋಗ್ಬಿಟ್ರು. ಆಗ ಕೆಲವರು ಜಿಯೋಫಿಸಿಸ್ಟ್ಗಳನ್ನ ಕೋರ್ಟಿಗೆ ಕರ್ಕೊಂಡು ಹೋದರು. ನೀವು ಯಾತಕ್ಕೆ ಇದ್ರ ಮುಂಚೆನೇ ಹೇಳಲಿಲ್ಲ ಅಂತ ಕೇಸ್ ಬುಕ್ ಮಾಡಿದ್ರು, ನಿಮ್ಮ ಫೇಲ್ಯೂರ್ ಅಂತ. ಸೊ ಅಕೌಂಟಬಿಲಿಟಿ ಬಂದಾಗ ಯಾತಕ್ಕೆ ಮುನ್ಸೂಚನೆ ಕೊಡೋಕ್ಕಾಗಲಿಲ್ಲ ಅಂತ. ಭೂಕಂಪ ಸ್ವಲ್ಪ ಕಷ್ಟ ಇದೆ, ಜ್ವಾಲಾಮುಖಿ ಬಗ್ಗೆ ಇವತ್ತು ನಿಖರವಾಗಿ ಹೇಳ್ತಾ ಇದ್ದಾರೆ. ಈ ಹವಾಮಾನದ ಬಗ್ಗೆ ನಾನು ನಿಖರವಾಗಿ ಹೇಳ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ನಾನೊಬ್ಬನೇ ವಿಜ್ಞಾನಿ ಈ ಕ್ಷೇತ್ರದಲ್ಲಿ ಅಧ್ಯಯನ ಮತ್ತು ಸಂಶೋಧನೆ ಮಾಡಿರೋದು. ನಾನು ರಿಟೈರ್ ಆಗಿದ್ದು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ, ಆಲ್ ಇಂಡಿಯಾ ಸರ್ವೀಸ್. 176 ವರ್ಷಗಳ ಇತಿಹಾಸ ಇರೋ ಸಂಸ್ಥೆ. ಸೊ ನಮ್ಮ ಇಲಾಖೆಯ ವಿಜ್ಞಾನಿಗಳು ಕೂಡ ಈ ವಿಷಯಕ್ಕೆ ಕೈ ಹಾಕಿಲ್ಲ. ರೈಟ್, ಓಕೆ, ಮಾತಾಡೋಣ. ಓಕೆ.